ಇಲ್ಲ ಅಂದ್ರೆ ನಾನು ಹೇಳ್ದಾಗ ನಡೆಯತ್ತೆ. ಯಾಕೆ ನಾವು ಈ ಊರನ್ನ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ? ನಾನು ನೀವು ಈ ಊರನ್ನ ಬಿಟ್ಟು ಹೋದ್ರೆ ರುದ್ರಮ್ಮವನ ಅಜ್ಜಿನ ಯಾರು ಕರ್ಕೊಂಡು ಹೋಗ್ತಾರೆ? ನೀವು ರುದ್ರನ ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗೋದಕ್ಕಾಗತ್ತೆ? ಯಾಕಾಗೋದಿಲ್ಲ? ಯಾಕೆಂದ್ರೆ ಆ ನಾಗಿಣಿ ರುದ್ರನ್ಗೆ ಪ್ರಹಾರ ಮಾಡಿದಾಳೆ. ನಿಮ್ ರುದ್ರ ಚಿಕ್ಕಪ್ಪ ಈಗ್ಲೂ ಆಗ್ಲೂ ಅನ್ನೋ ಸ್ಥಿತಿಯಲ್ಲಿದ್ದಾನೆ. ಅದು ಸಾಲದು ಅಂತ ಆ ರುದ್ರನ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡೋಗಿ ಇಟ್ಕೊಂಡಿದ್ದಾಳೆ ಆ ನಾಗಿನಿ. ಯಾವ ದುರ್ಗಳಿಗೆಲ್ಲ ಆ ನಾಗಿಣಿ ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡ್ಲೋ ಆವಾಗಿಂದ ನಾವು ಅನುಭವಿಸ್ತಾನೆ ಇದ್ದೀವಿ. ಆ ನಾಗಿಣಿ ಏನಾದ್ರು ಇಲ್ಲಿ ನಾವು ಯಾರನ್ನೂ ನಂಬೋದಕ್ಕಾಗೋದಿಲ್ಲ. ಎಲ್ಲರೂ ನಮ್ಮ ವಿರುದ್ಧನೇ ನಿಂತಿದ್ದಾರೆ. ಇಷ್ಟು ದಿನ ನಮ್ಮ ಪರವಾಗಿದ್ದ ಶಾಸ್ತ್ರಿಗಳು ಇವಾಗ ಶತ್ರುಘ್ನ ಭೈರವ ಬಾಬು ಜೊತೆ ಸೇರಿ ನಮ್ಮ ವಿರುದ್ಧನೇ ನಿಂತಿದ್ದಾರೆ. ಹೀಗೆ ಮಾತಾಡ್ಕೊಂಡು ಕಾಲ ಕಳೆಯೋದಕ್ಕಾಗೋದಿಲ್ಲ. ಇನ್ನೆರಡು 3 ದಿನ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ನಾವು ರುದ್ರಮಾವನ ಮತ್ತೆ ಅಜ್ಜಿನ ಕರ್ಕೊಂಡು ಇಲ್ಲಿಂದ ಸುಲಭವಾಗಿ ಹೋಗ್ಬೋದು. ಅಲ್ಲಿವರೆಗೂ ನಾವು ಯಾರ ಕಣ್ಣಿಗೂ ಬೀಳದೆ ಇರೋ ಹಾಗೆ ಇಲ್ಲಿರ್ಬೇಕು. ಆದ್ರೆ ಎಲ್ಲಿ? ನೀವೇನಾದ್ರೂ ಸಹಾಯ ಮಾಡಿ. ನೋಡಿ, ನನ್ನ ಗಂಡನ ಕಡೆಯವ್ರದ್ದು ಒಂದು ಮನೆ ಇದೆ. ನೀವಿಬ್ರು ಅಲ್ಲಿದ್ರೆ ಯಾರ ಕಣ್ಣಿಗೂ ಬೀಳೋದಿಲ್ಲ, ಯಾರು ಅಲ್ಲಿಗೆ ಬರೋದೂ ಇಲ್ಲ. ನಡೀರಿ, ನಡಿ ಅಮೃತ. ಇಷ್ಟಕ್ಕೆಲ್ಲ ನೀನೇ ಕಾರಣ ಶತ್ರುಘ್ನ. ನಾನು ಹೇಗೆ ಕಾರಣ ಆಗ್ತೀನಿ ಶಾಸ್ತ್ರಿಗಳೇ? ಹೀಗಾಗುತ್ತೆ ಅಂತ ನನ್ನ ಮೊದಲೇ ಗೊತ್ತಿತ್ತು. ನಾನು ಅದನ್ನ ನಿನಗೆ ಸೂಕ್ಷ್ಮವಾಗಿ ಹೇಳಿದ್ದೆ. ಆದರೆ ನೀನದಕ್ಕೆ ಬೆಲೆ ಕೊಡಲಿಲ್ಲ. ಈಗ ನೋಡು, ಎಲ್ಲರೂ ಅನುಭವಿಸೋ ಹಾಗಾಗಿದೆ. ಶಾಸ್ತ್ರಿಗಳೇ, ಆಗ ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಶತ್ರುಘ್ನ ದೂಷಣೆ ಮಾಡ್ತಾ ಕೂರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆ ನಾಗಿಣಿನ ಅಲ್ಲಿಂದ ಬಿಟ್ಟು ಕಳಿಸ್ತೆ ನಮ್ಗೆ ಬೇರೆ ದಾರಿ ಇರಲಿಲ್ಲ. ಎಲ್ಲ ನಮ್ಮ ಕೈ ಮೀರಿ ನಡೆದು ಹೋಗಿದೆ. ಅದಕ್ಕೆ ಪರಿಹಾರ ಹುಡ್ಕೋದೊಂದೇ ದಾರಿ. ಯಾವ ದಾರಿನೂ ಇಲ್ಲ. ಯಾವ ಪರಿಹಾರನೂ ಕಾಣ್ತಾ ಇಲ್ಲ. ಶಾಸ್ತ್ರಿಗಳೇ, ಗುರು ರಕ್ಷೆ ಹೊಂದಿದ್ರೆ ಆ ಹರನನ್ನು ಕೂಡ ಹೆದರಿಸಬಹುದು ಅಂತಾರೆ. ಈಗ ನೀವೇ ನನ್ನ ಗುರುಸ್ಥಾನದಲ್ಲಿ ನಿಂತಿದ್ದೀರಾ. ನೀವೇ ಇದಕ್ಕೆ ಒಂದು ಪರಿಹಾರವನ್ನು ಸೂಚಿಸಬೇಕು. ಪರಿಹಾರ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಇದಕ್ಕೊಂದೇ ಒಂದು ಪರಿಹಾರ ಇದೆ. ಪರಿಹಾರ ಇದೆ ಅಂತ ಹೇಳಿದ್ರಲ್ಲ, ಇದನ್ನು ಕೇಳಿ ನನಗೆ ಹೋದ ಜೀವ ಬಂದಂಗಾಯ್ತು. ಅದೇನು ಹೇಳಿ? ಗರುಡ ದೇವಸ್ಥಾನದಲ್ಲಿರುವ ಆ ಗರುಡ ಚಕ್ರದಿಂದ ಅಮೃತಾಳ ಪ್ರತಿರೂಪಗಳನ್ನು ನಾಶ ಮಾಡಬೇಕು.
ಅಮೃತಾಳ ಪ್ರತಿರೂಪಗಳನ್ನು ನಾಶ ಮಾಡಿದರೆ ಮಾತ್ರ ನಾಗಿಣಿಯನ್ನ ನಾಶ ಮಾಡೋದು ಸುಲಭ ನಮಗೆ. ಹಾಗಾದ್ರೆ ಗರುಡ ಚಕ್ರವನ್ನು ತರಿಸಿ ಈಗಲೇ ಅವಳಿಗೆ ಪ್ರಯೋಗ ಮಾಡೋಣ. ಅದು ಈಗ ಸಾಧ್ಯ ಇಲ್ಲ. ಪ್ರತಿರೂಪಗಳ ಹತ್ಯೆ ಏನಿದ್ರು ಸೂರ್ಯಾಸ್ತದ ನಂತರವೇ ಮಾಡಬೇಕು. ಯಾಕೆ ಅಂದರೆ ಗರುಡ ಚಕ್ರದ ಶಕ್ತಿ ಸೂರ್ಯಾಸ್ತದ ನಂತರ ಪ್ರಬಲಗೊಳ್ಳುತ್ತೆ. ಹಾಗಾದ್ರೆ ಇವತ್ತು ರಾತ್ರಿ ನಾವು ಅದಕ್ಕೆ ಸಿದ್ಧವಾಗೋಣ. ಮತ್ತೊಂದು ವಿಷಯ, ಈ ಗರುಡ ಚಕ್ರವನ್ನ ಆ ಪ್ರತಿರೂಪಗಳ ಮೇಲೆ ಪ್ರಯೋಗ ಮಾಡಿದಾಗ ಆ ಪ್ರತಿರೂಪಗಳು ಅಣು ಅಣುವಾಗಿ ತುಂಡಾಗಬೇಕು. ಹಾಗಾದಾಗ ಮಾತ್ರ ಅವು ಸಂಪೂರ್ಣವಾಗಿ ನಾಶವಾಗುತ್ತೆ. ಒಂದು ವೇಳೆ ಆ ಪ್ರತಿರೂಪಗಳೇನಾದರೂ ಎರಡು ತುಂಡಾದರೆ ಅವುಗಳ ಶಕ್ತಿ ಇಮ್ಮಡಿಸುತ್ತೆ. ಅದರಿಂದಾಗಿ ಅವು ನಮಗೆ ಇನ್ನೂ ಪ್ರತಿರೋಧವನ್ನು ಒಡ್ಡಬಹುದು, ನಮ್ಮ ನಾಶಕ್ಕೆ ಪ್ರಯತ್ನ ಮಾಡಬಹುದು. ಇಲ್ಲ, ನಾನು ಮತ್ತು ಶತ್ರುಘ್ನ ನಿಮ್ಮ ಸಲಹೆ ಮಾರ್ಗದರ್ಶನದಲ್ಲೇ ನಡೆದು ಅವಳನ್ನ ನಾಶ ಮಾಡ್ತೀವಿ. ಇದೊಂದು ರಾತ್ರಿ ನೀವೆಲ್ಲ ಮೈಯೆಲ್ಲ ಕಣ್ಣಾಗಿರಿಸಿಕೊಂಡು ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಅವಳ ನಾಶ ಶತಸಿದ್ಧ. ಶತ್ರುಘ್ನ, ದೇವಸ್ಥಾನದಲ್ಲಿರುವ ಆ ಗರುಡ ಚಕ್ರವನ್ನು ತರಿಸು. ಸರಿ. ಇನ್ನು ಆ ಪ್ರತಿರೂಪಗಳು ನನ್ನಿಂದ ಹೇಗೆ ತಪ್ಪಿಸ್ಕೊಳ್ತಾವೋ ನಾನು ನೋಡ್ತೇನೆ. ಬನ್ನಿ, ನಾನು ಹೇಳಿದ್ನಲ್ಲ, ಇದೇ ಮನೆ. ಬನ್ನಿ. ಇಲ್ಲಿಗೆ ಯಾರೂ ಬರೋದಿಲ್ಲ, ನನ್ನ ಗಂಡ ಕೂಡ ಬರೋದಿಲ್ಲ. ನೀವಿಬ್ರು ಇಲ್ಲಿ ಆರಾಮಾಗಿರ್ಬೋದು. ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ನಿಮಗೆ ಹೇಗೆ ಕೃತಜ್ಞತೆ ತಿಳಿಸ್ಬೇಕೋ ನಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮಿಂದ ಬರೀ ಕೃತಜ್ಞತೆಗಳನ್ನ ನಿರೀಕ್ಷೆ ಮಾಡಿ ನಾನು ನಿಮಗೆ ಸಹಾಯ ಮಾಡ್ತಾ ಇಲ್ಲ. ನಿಮ್ಮಿಂದ ನನಗೂ ಸಹಾಯ ಆಗಬೇಕು ಅನ್ನೋದನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಹಾಗಂತ ನಾನು ಆಗಾಗ ಹೇಳ್ತಾ ಇರ್ತೀನಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮಿಂದ ಸಹಾಯನ? ಏನದು? ಅದನ್ನ ಸಮಯ ಬಂದಾಗ ನಾನೇ ಹೇಳ್ತೀನಿ. ಅರ್ಚನವ್ರೆ, ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತಾರೆ. ನಾನು ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಸರಿ. ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಹೊರಗೆ ಬರೋದಕ್ಕೆ ಮಾತ್ರ ಹೋಗಬೇಡಿ. ಸರಿ, ನಾನು ಬರ್ತೀನಿ. ಯಾಕೆ ಅರ್ಜುನವ್ರೆ ಹಾಗೆ ನೋಡ್ತಾ ಇದ್ದೀರಾ? ಇವತ್ತು ಯಾಕೋ ನಿಮ್ಮ ಮುಖನ ಹೀಗೆ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಆ ಕಣ್ಣು, ಆ ತುಟಿ, ನಿಮ್ಮ ಕಿರುನಗೆ ನೋಡ್ತಾನೆ ಇರೋಣ ಅನಿಸ್ತಾ ಇದೆ. ಏನಿವತ್ತು ನಿಮ್ಮ ಮನಸ್ಸು ತುಂಬಾ ತುಂಬಾ ಸಂತೋಷವಾಗಿರೋ ಹಾಗಿದೆ. ನಿಮ್ಮನ್ನ ಯಾವತ್ತು ನಾನು ಆ ಶಿವನ ದೇವಸ್ಥಾನದಲ್ಲಿ ನೋಡಿದ್ನೋ ಆವತ್ತಿಂದ ಇವತ್ತಿನವರೆಗೂ ನನ್ನ ಮನಸ್ಸು ಖುಷಿಯಾಗೇ ಇದೆ. ಆದರೆ ಏನು ಅರ್ಜುನವ್ರೆ? ಆ ನಾಗಿಣಿ ನಮಗೆ ತುಂಬಾ ತೊಂದರೆ ಕೊಟ್ಬಿಟ್ಲು.
ಯಾರು ಯಾರ ದಾರಿಗೂ ಅಡ್ಡ ಬರಲ್ಲ ಅರ್ಜುನ್ ಅವರೇ. ಹಾಗಡ್ಡ ಬಂದ್ರೆ ಅದಕ್ಕೆ ಬೇರೆ ಏನೋ ಕಾರಣ ಇರುತ್ತೆ. ನಾವ್ ಯಾವತ್ತೂ ನಮ್ಮ ಸಮಸ್ಯೆನ ನಮ್ಮ ದೃಷ್ಟಿಕೋನದಿಂದ ನೋಡಬಾರ್ದು, ಅವರವರ ದೃಷ್ಟಿಕೋನದಿಂದ ನೋಡ್ಬೇಕು. ಆಗ ಸತ್ಯಗಳೇನು ಅಂತ ಅರ್ಥ ಆಗುತ್ತೆ. ನೀವು ಹೇಳೋದು ನಿಜ, ಆದರೆ ಮತ್ತೆ ಆದ್ರೆ ಏನು ಅರ್ಜುನ್ ಅವರೇ? ಅಮೃತ, ನನ್ನನ್ನು ಯಾಕೆ ಬರಕ್ಕೆ ಹೇಳಿದ್ದು? ನನಗೊಂದು ಮುಖ್ಯವಾದ ಕೆಲಸ ಇದೆ. ಅದನ್ನ ಇವ್ರಿಗೆ ಎಚ್ಚರ ಆಗೋದಕ್ಕಿಂತ ಮುಂಚೆ ಮುಗಿಸ್ಬಿಟ್ಟು ಬರಬೇಕು. ಏನದು? ಮೊದಲು ಆ ರುದ್ರನಿಗೆ ಯಮಪುರಿಯ ದಾರಿನ ತೋರಿಸ್ಬೇಕು. ಹಾಗೆ ಆ ಗರುಡ ಹೋಮದ ಭಸ್ಮ ತನ್ನ ಶಕ್ತಿನ ಕಳ್ಕೊಳ್ಳೋ ಹಾಗೆ ಏನಾದರೂ ಮಾಡ್ಬೋದಾ ಅಂತ ನೋಡಿ ಅದನ್ನ ಮಾಡ್ಬರ್ತೀನಿ. ಪರಮೇಶ್ವರನ ದಯೆಯಿಂದ ಹಾಗೆ ತನ್ನ ಶಕ್ತಿನ ಕಳ್ಕೊಂಡ್ರೆ ನಾವು ಈ ವಿಷ್ಣು ಪರದಿಂದ ಹೊರಗಡೆ ಹೋಗ್ಬೋದು. ಸರಿ, ಹಾಗೆ ಆಗಲಿ. ನೀನು ಹೋಗ್ಬಿಟ್ಟ, ನಾನು ಅರ್ಜುನ್ ಅವ್ರನ್ನ ನೋಡ್ಕೋತೀನಿ. ಸರಿ. ಭೈರವ, ನಾನು ನೀನು ಇಬ್ಬರು ನಮ್ಮ ಶಕ್ತಿಗಳನ್ನು
ಈ ಗರುಡ ಚಕ್ರಕ್ಕೆ ತುಂಬಿಸಬೇಕು. ಸರಿ. ಭೈರವ, ಈ ಗರುಡ ಚಕ್ರ ದೇವಸ್ಥಾನದ್ದೇ ಆಗಿದ್ದರೂ ಸಹ ಇದರಲ್ಲಿ ನನ್ನ ಶಕ್ತಿ, ನಿನ್ನ ಶಕ್ತಿ ಅಡಕವಾಗಿದೆ. ಇದನ್ನು ಬಹಳ ಜಾಗರೂಕತೆಯಿಂದ ಉಪಯೋಗಿಸಬೇಕು. ತ್ರಿವೇಣಿಯಮ್ಮ, ನಿಮ್ಮ ಮನೆಯ ಕುಡಿಗಳನ್ನು ರಕ್ಷಣೆ ಮಾಡೋದಕ್ಕೆ ನಾವುಗಳು ಏನೂ ಮಾಡ್ತಾ ಇಲ್ಲ ಅನ್ನೋ ಕೊರಗು ನಿಮಗಿತ್ತಲ್ವ? ಈಗ ನೋಡಿ, ನಮ್ಮ ಶಕ್ತಿಗಳನ್ನೇ ಮುಡುಪಾಗಿಟ್ಟು ನಿಮ್ಮ ಮನೆಯ ಕುಡಿಗಳನ್ನು ರಕ್ಷಣೆ ಮಾಡ್ತಾ ಇದ್ದೇವೆ. ಶಾಸ್ತ್ರಿಗಳೇ, ನನ್ನ ಕೊನೆ ಉಸಿರೋವರೆಗೂ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ. ನಿಮ್ಮ ಪ್ರಯತ್ನದ ಫಲವಾಗಿ ನನ್ನ ಮಗ ರುದ್ರ, ನನ್ನ ಮೊಮ್ಮಗ ಅರ್ಜುನ್ ನನಗೆ ಸಿಕ್ಕಿದ್ರೆ ನನಗಷ್ಟೇ ಸಾಕು. ನಂಬಿಕೆ ಇಡಿ, ಸಿಗ್ತಾರೆ.